ನಿಜವಾಗ್ಲೂ ಸ್ವರ್ಗಕ್ಕಿಂತ ಮಿಗಿಲು ಈ ಒಂದು ಸಿದ್ಧಗಂಗಾ ಮಠ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹಾಯ್ ಫ್ಯಾಮ್, ದಿಸ್ ಈಸ್ ಎಲ್ಲಿದ್ದೀವಿ ಅಂದರೆ ಈ ಒಂದು ಪುಣ್ಯ ಜಾಗದಲ್ಲಿದ್ದೀವಿ ನೋಡಿ. ಇದು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಸೊ ಫಸ್ಟ್ ಟೈಮ್ ಭಕ್ತರಾಯಿತು, ಫಸ್ಟ್ ಟೈಮ್ ಬಂದಿರೋದು. ಸೊ ತುಂಬಾ ಖುಷಿ ಆಗ್ತಿದೆ. ಸೊ ನನಗಂತೂ ಫಸ್ಟ್ ಟೈಮ್ ಬಂದಿರೋದು ಸಖತ್ ಖುಷಿ ಆಯಿತು. ಸೊ ಈ ಮಕ್ಕಳು ನೋಡಿ ಮಠದೊಳಗಡೆ ಹೋಗೋಣ ಸೊ ಹೇಗಿದೆ ಅಂತ. ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮಕ್ಕಳು ನಿಜವಾಗ್ಲೂ ಸಾಕ್ಷಾತ್ ಸರಸ್ವತಿ ಪುತ್ರರು. ನನಗಂತೂ ಈ ಒಂದು ಡ್ರೀಮ್ ಆಗಿತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ನಿಮಗೆ ಈ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಿಜವಾಗ್ಲೂ ನಾನು 15 ವರ್ಷದಿಂದ ಬರಬೇಕು ಅಂದ್ಕೊಂಡಿದ್ದೆ. ಸೊ ನಿಜವಾಗ್ಲೂ ಸ್ವರ್ಗಕ್ಕಿಂತ ಮಿಗಿಲು ಈ ಒಂದು ಸಿದ್ಧಗಂಗಾ ಮಠ. ಶಿವಕುಮಾರ ಸ್ವಾಮೀಜಿಗಳು ಇಲ್ಲೇ ನೆಲೆಸಿದ್ದಾರೆ. ಹಿಂದೆಗಡೆ ಮಕ್ಕಳು ಊಟ ಮಾಡಿ ಮುಗಿಸಿ ತಿರ್ಗಾ ಮತ್ತೆ ಒಳಗಡೆ ಹೋಗ್ತಾ ಇದ್ದಾರೆ. ಇವಾಗ ಒಂದು ಸ್ವಾಮಿಯ ದರ್ಶನ, ಒಂದು ದೇವ್ರ ದರ್ಶನ ಒಂದು ಮಾಡ್ಕೊಳ್ಳೋಣ. ಶಿವಕುಮಾರ ಸ್ವಾಮೀಜಿ ಅವರ ಒಂದು ಸಮಾಧಿ ಹತ್ರ ಹೋಗೋಣ, ದರ್ಶನ ಪಡ್ಕೊಂಡು ಬರೋಣ. ಇವಾಗ ಶ್ರೀ 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 ಶಿವಕುಮಾರ ಮಹಾ ಯೋಗಿಯವರ ಗದ್ದಿಗೆ ಇದು. ಒಳಗಡೆ ಹೋಗೋಣ. ನಿಜವಾಗ್ಲೂ ಇವರು ನಿಸ್ವಾರ್ಥ ಸೇವೆಗೆ ಭಾರತ ರತ್ನ ಕೊಟ್ಟರು ಕಮ್ಮಿನೇ. ನಿಜವಾಗ್ಲೂ ಬೊಂಬೆ ಹೇಳುತ್ತೈತೆ
ಮತ್ತೆ ಹೇಳುತ್ತೈತೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಈ ಮಠದಲ್ಲಿ 10,000 ಜನ ಮಕ್ಕಳಿದ್ದಾರಂತೆ. ಇವಾಗ 10,000 ಜನ ಮಕ್ಕಳು ಓದ್ತಾ ಇದ್ದಾರಂತೆ. ಅಂದರೆ ನಿಜವಾಗ್ಲೂ ನಮ್ಮ ಒಂದು ಕರ್ನಾಟಕದಲ್ಲೇ, ಇಂಡ್ಯಾದಲ್ಲೇ ಒಂದು ನಂಬರ್ 1 ಇದು ಎಜುಕೇಷನ್ ಕೊಡ್ತಾ ಇರೋದು. ಅಂದರೆ ಫ್ರೀಯಾಗಿ ಎಲ್ಲ. ಇಲ್ಲಿ ಯಾರು ಜಾತಿಯವರು, ಆ ಜಾತಿ ಈ ಜಾತಿ ಅಂತ ಯಾರು ಏನು ಇಲ್ಲಿ ಭೇದ ಭಾವ ಮಾಡಲ್ಲ. ಇಲ್ಲಿ ಎಲ್ಲ ಜಾತಿಯವರು ಒಂದೇ. ಅಂದರೆ ಅರ್ಥ ಮಾಡ್ಕೊಳ್ರಿ, ಶಿವಕುಮಾರ ಸ್ವಾಮೀಜಿಗಳು ಅವರು ಎಷ್ಟು ಒಂದು ಒಳ್ಳೆ ವ್ಯಕ್ತಿಯಾಗಿದ್ದರು, ವಿನಯತೆ ಇತ್ತು ಅಂತಂದರೆ ನೀವೇ ಅರ್ಥ ಮಾಡ್ಕೊಬೇಕಿದು. ಇಲ್ಲಿ ಯಾವ ಜಾತಿಯವರು ಆ ಜಾತಿಯವರು ಅಂತ ಏನು ಭೇದ ಭಾವ ಮಾಡಲ್ಲ. ಎಲ್ಲ ಜಾತಿಯವ್ರಿಗೂ ಒಂದು ಶಿಕ್ಷಣ ಕೊಡ್ತಾರೆ. ಹಾಗೆ ಇಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಇದೆ. ಒಂದು ಪ್ರೀತಿಯ ಒಂದು ವಿನಯತೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ಸು ಇದೆ ಇಲ್ಲಿ. ಒಂದು 10,000 ಜನ ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅರ್ಥ ಮಾಡ್ಕೊಳ್ಳಿ ಈ ಒಂದು ಎಷ್ಟು ಪುಣ್ಯ ಅನಿಸುತ್ತೆ. ಶಿವಕುಮಾರ ಸ್ವಾಮೀಜಿಗಳಿಗೂ ಅವರು ಒಂದು ಆಶೀರ್ವಾದನೂ ಈ ಮಕ್ಕಳಿಗೆ ಎಲ್ಲ ಇರುತ್ತೆ. ಸೊ ನೋಡ್ತಾ ಇರ್ಬೋದು. ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಹೊಸ್ದಾಗಿ ಸೇರಿಸ್ತಾ ಇದ್ದಾರೆ. ಏನು ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಫ್ರೀ ಎಜುಕೇಷನ್ನು ಇದೆ. ಗೌರ್ಮೆಂಟು ಕೂಡ ಇಲ್ಲಿ ಒಂದು ಹೆಲ್ಪ್ ಮಾಡುತ್ತೆ ಈ ಒಂದು ಮಠಕ್ಕೆ. ಸೊ ಇಲ್ಲಿ ದಾನಿಗಳು ಹಾಗೆ ಇನ್ನಿತರ ಜನಗಳು, ಇಲ್ಲಿ ಭಕ್ತಾದಿಗಳು ಎಲ್ಲನೂ ಹೆಲ್ಪ್ ಮಾಡ್ತಾರೆ ಈ ಒಂದು ಫಂಡ್ಗೆ, ಹಾಗೆ ಈ ಮಠಕ್ಕೆ. ಸೊ ನನಗಂತೂ ನಿಜವಾಗ್ಲೂ ಒಂದು ಒಳ್ಳೆಯ ಖುಷಿ ಆಯಿತು. ಇದು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸ್ವರ್ಗಕ್ಕಿಂತ ಮಿಗಿಲು ಈ ಒಂದು ಮಠ. ನಿಜವಾಗ್ಲೂ
ಸಿದ್ಧಗಂಗಾ ಶ್ರೀಗಳವರ ಒಂದು ಆಶೀರ್ವಾದ ಪಡ್ಕೊಂಡು ನಿಜಕ್ಕೂ ಒಂದು ಸಖತ್ತು ಒಂದು ಪಾಸಿಟಿವ್ ಅನಿಸ್ತು. ಮತ್ತೆ ಇನ್ನೊಂದು ಬರಬೇಕು ಅನಿಸ್ತಿದೆ. ನಿಜಕ್ಕೂ ಸಖತ್ ಖುಷಿ ಆಯಿತು. ಶ್ರೀ ಸಿದ್ಧಗಂಗಾ ಮಠ ಸ್ವಾಮಿಗಳು ಶಿವಕುಮಾರ ಸ್ವಾಮೀಜಿಗಳವರ ದರ್ಶನ ಪಡ್ಕೊಂಡು ಅವರ ಒಂದು ಸಮಾಧಿ ಹತ್ರ ಹೋಗಿ ಬರ್ತಾಯಿದ್ದೀನಿ. ಸಮಯ ಕಮ್ಮಿ ಇರೋದ್ರಿಂದ ಹೋಗ್ತಾಯಿದ್ದೀನಿ. ಸೊ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.